ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಲಾಸ್ಟ್ ವಿಡಿಯೋದಲ್ಲಿ ನಾನು ಭಗವದ್ಗೀತೆ ಬಗ್ಗೆ ವಿಡಿಯೋ ಮಾಡಿದ್ದೆ. ಭಗವದ್ಗೀತೆಯಲ್ಲಿ 18 ಅಧ್ಯಾಯಗಳು ಮತ್ತು 700 ಶ್ಲೋಕಗಳಿವೆ. ಸೊ ಮೊದಲನೇ ಅಧ್ಯಾಯದಲ್ಲಿ ನಾವು 3 ವಿಷಯಗಳನ್ನ ತಿಳ್ಕೊಬೋದು. ಅದು ಯಾವುದಪ್ಪ ಅಂತಂದ್ರೆ, ಉತ್ತಮ ಮನಸ್ಥಿತಿಯನ್ನು ಹೊಂದಬೇಕು, ಮತ್ತು ಕಲಿಕೆ ಯಾವತ್ತೂ ನಿರಂತರವಾಗಿರಬೇಕು, ಜೀವನದಲ್ಲಿ ಯಶಸ್ಸು ಸಾಧಿಸಲು ಎಲ್ಲ ಕೆಲಸಗಳನ್ನು ಮಾಡಬೇಕು. ಸೊ ಒಂದೊಂದೇ ನೋಡ್ತಾ ಹೋಗೋದಾದರೆ, ಭಗವದ್ಗೀತೆಯ ಮೊದಲನೇ ಅಧ್ಯಾಯದಲ್ಲಿ ಅರ್ಜುನನು ತನ್ನ ಸ್ವಂತ ಸಹೋದರನನ್ನು ಕೊಂದು ಜಯವನ್ನು ಪಡೆದರು. ಅದಕ್ಕೆ ಅವನಿಗೆ ಸಂತೋಷ ಕೊಡಲಾದು. ಅದ್ರ ಬದಲಾಗಿ ಅವನು ಪಶ್ಚಾತ್ತಾಪ ಪಡ್ತಾ ಇದ್ದೀನಿ ಅಂತ ಶ್ರೀಕೃಷ್ಣನ ಹತ್ರ ಹೋಗಿ ಹೇಳ್ತಾರೆ. ಉತ್ತಮ ಮನಸ್ಥಿತಿಯನ್ನು ಹೊಂದಬೇಕು. ನಾವು ದುರ್ಯೋಧನನ ಬಗ್ಗೆ ಯೋಚನೆ ಮಾಡಿದಾಗೆಲ್ಲ ಏನನ್ಸುತ್ತಂದರೆ, ಅವನೊಬ್ಬ ಅಸೂಯ ವ್ಯಕ್ತಿ ಅಂತ ಕಾಣಿಸ್ಕೊತಾನೆ. ಆ ಅಸೂಯ ಅವನಲ್ಲ, ನಮ್ಮಲ್ಲಿ ಕೂಡ ಇದೆ. ಭಗವದ್ಗೀತೆಯ ಮೊದಲನೇ ಅಧ್ಯಾಯದಿಂದ ನಾವು ಸ್ಥಿರ ಮನಸ್ಥಿತಿಯನ್ನು ಹೊಂದಬೇಕೆಂಬುದನ್ನು ಅರ್ಥ ಮಾಡ್ಕೊಳ್ತೇವೆ. ಇತರರ ಮೇಲೆ ಅಸೂಯೆ ಪಟ್ಟಷ್ಟು ನಮಗೆ ತೊಂದರೆಗಳು ಹೆಚ್ಚಾಗುತ್ತವೆ. ಮತ್ತು ನಾವಿದನ್ನು ಅರ್ಥ ಮಾಡಿಕೊಂಡು ಸೊ ನಮ್ಮ ಲೈಫಲ್ಲಿ ಕೂಡ ಇದನ್ನು ಅನ್ವಯಿಸ್ಕೋಬೇಕು. ಇದನ್ನು ನಾವು ಮೊದಲನೇ ಅಧ್ಯಾಯದಲ್ಲಿ ಕಲಿತೀವಿ. ಎರಡನೇದು, ಕಲಿಕೆ ನಿರಂತರವಾಗಿರಬೇಕು. ನಾವೆಷ್ಟೇ ಕಲಿತರೂ, ಏನನ್ನೇ ಕಲಿತರೂ ಅದು ಪರಿಪೂರ್ಣವಲ್ಲ. ಕಲಿಕೆ ಎಂದಿಗೂ ಪರಿಪೂರ್ಣವಾಗಲು ಸಾಧ್ಯವೂ ಇಲ್ಲ. ನಾವೆಷ್ಟೇ ಕಲಿತರೂ ಮತ್ತಷ್ಟು ಕಲಿಯಲು ಸಾಕಷ್ಟು ವಿಚಾರಗಳಿವೆ. ಮಹಾಭಾರತದಲ್ಲಿ ಅರ್ಜುನನಿಗೆ ಜೀವನದ ಬಗ್ಗೆ ಸದಾ ಕುತೂಹಲವಿತ್ತು. ಅವನು ಜೀವನವಿಡೀ ವಿದ್ಯಾರ್ಥಿಯಾಗಲು ಬಯಸ್ಕೋತಾನೆ. ಏನಕ್ಕಂದರೆ, ಅರ್ಜುನನು ಭಗವಾನ್ ಶ್ರೀಕೃಷ್ಣನ ಸ್ನೇಹ ಮಾಡೋದು ಅದೊಂದೇ ಉದ್ದೇಶಕ್ಕಾಗಿ. ಶ್ರೀಕೃಷ್ಣನಿಗೆ ಶರಣಾಗುವ ಮೂಲಕ ತನ್ನ ಜ್ಞಾನವನ್ನು ಪಡಿತಾನೆ ಅವನು. ಸೊ ಇನ್ನು ಮೂರನೇದಾಗಿ ನೋಡೋದಾದರೆ, ಜೀವನದಲ್ಲಿ ಯಶಸ್ಸು ಸಾಧಿಸಲು ಎಲ್ಲ ಕೆಲಸಗಳನ್ನು ಮಾಡಬೇಕು. ನಾವು ಯಶಸ್ವಿ ಜೀವನ ನಡೆಸಬೇಕೇನೆಂದರೆ ಪ್ರತಿಷ್ಠೆಯನ್ನು ಲೆಕ್ಕಿಸಬಾರದು. ಆ ಯಾವುದೇ ಕೆಲಸ ಆಗಿರ್ಬೋದು, ಚಿಕ್ಕದು ದೊಡ್ಡದು ಅಂತ ನಾವು ಯಾವತ್ತೂ ನೋಡಬಾರ್ದು. ಛಲದಿಂದ ಆ ಕೆಲಸವನ್ನು ಮಾಡಬೇಕು. ಎಕ್ಸಾಂಪಲ್, ಅರ್ಜುನನು ಶ್ರೀಕೃಷ್ಣನನ್ನು ತನ್ನ ಸಾರಥಿಯಾಗಲು ಕೇಳಿದಾಗ ಕೃಷ್ಣ ಸಂತೋಷದಿಂದ ಒಪ್ಕೊಳ್ತಾನೆ. ನಾನೇ ಪರಮಾತ್ಮ, ನಾನೇ ದೇವರು ಅಂತ ಅವನು ಯಾವತ್ತೂ ಬೀಗಲ್ಲ. ನಾನು ಏಕೆ ಸಾರಥಿಯಾಗಬೇಕೆಂದು ಯೋಚಿಸಲ್ಲ. ಅವನು ಜಯದ ಬಗ್ಗೆ ಮಾತ್ರ ಅವನು ಯೋಚನೆ ಮಾಡಿದಾಗ ಸೊ ಆ ಯುದ್ಧವನ್ನು ಗೆಲ್ಲೋದಕ್ಕೆ ಸಾಧ್ಯವಾಗುತ್ತದೆ. ನಾವು ಎಷ್ಟೇ ಕಷ್ಟ ಬಂದರೂ, ನಾವು ಏನೇ ಅಂದ್ಕೊಂಡಿರೋ ಕೆಲಸಗಳನ್ನ, ನಮ್ಮ ಗುರಿಯನ್ನು ಮುಟ್ಟಬೇಕು ಅಂತ ಅಂದರೆ ಸೊ ನಾವು ಕೆಲಸದಲ್ಲಿ ಕೀಳಿರಿಮೆಯನ್ನು ನೋಡಬಾರ್ದು ಅನ್ನೋದನ್ನು ನಾವು ಮೊದಲನೇ ಅಧ್ಯಾಯದಲ್ಲಿ ತಿಳ್ಕೊತೀವಿ. ಥ್ಯಾಂಕ್ ಯು. ಕೀಪ್ ವಾಚಿಂಗ್. ಮುಂದಿನ ವಿಡಿಯೋದಲ್ಲಿ 2ನೇ ಅಧ್ಯಾಯದ ಬಗ್ಗೆ ನೋಡೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.